ನಂಬರ್ ಬ್ಲಾಕ್ ಮಾಡಿದ್ದಕ್ಕೆ ಸಿಟ್ಟಾಗಿದ್ದವ ಪ್ರೇಯಸಿಯನ್ನೇ ಕಿಡ್ನ್ಯಾಪ್ ಮಾಡಿದ್ದ. ಮಾರ್ಗ ಮಧ್ಯೆ ಜಗಳವಾಗುತ್ತಿದ್ದಂತೆ ಚಲಿಸುತ್ತಿದ್ದ ಕಾರಿನಲ್ಲೇ ಲವ್ವರ್ ತಲೆಗೆ ಚಾಕು ಇರಿದಿದ್ದ. ಹುಡುಗಿ ಕಾರಿನಿಂದ ಜಿಗಿಯುತ್ತಿದ್ದಂತೆ ಕಾರಿನಲ್ಲೇ ಬಾಂಬ್ ಸ್ಫೋಟಿಸಿಕೊಂಡು ಸಜೀವ ದಹನವಾದ ಪಾಗಲ್ ಪ್ರೇಮಿ. ಸೈಕೋ ಲವರ್ ಹುಚ್ಚಾಟದಲ್ಲಿ ಜಸ್ಟ್ ಮಿಸ್ ಆದ ಅಂಕೋಲಾ ಹುಡುಗಿ. ಎಸ್, ಅವರಿಬ್ಬರದ್ದು 6 ವರ್ಷಗಳ ಪ್ರೀತಿ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಆಕೆ ಆತನನ್ನ ಅವಾಯ್ಡ್ ಮಾಡಲು ಶುರು ಮಾಡಿದ್ಲು. ಆದರೆ ಈ ಪಾಗಲ್ ಪ್ರೇಮಿ ಬಿಡಬೇಕಲ್ಲ. ಇಂದು ಆಕೆ ವಾಸವಿದ್ದ ರೂಮ್ಗೆ ಎಂಟ್ರಿ ಕೊಟ್ಟವ ಆಕೆಯನ್ನ ಬೆದರಿಸಿ ಮದುವೆಯಾಗೋಣ ಅಂತೇಳಿ ಕಿಡ್ನ್ಯಾಪ್ ಮಾಡಿಕೊಂಡು ಹೊರಟಿದ್ದ. ಆದರೆ ಕಾರಿನಲ್ಲಿ ತೆರಳುವಾಗ ಮಾರ್ಗ ಮಧ್ಯೆ ಪ್ರಿಯತಮೆಗೆ ಚಾಕುವಿನಿಂದ ಚುಚ್ಚಿ ತಾನು ಕಾರಿನಲ್ಲಿ ಬಾಂಬ್ ಸ್ಫೋಟಿಸಿಕೊಂಡು ಸಜೀವ ದಹನವಾಗಿದ್ದಾನೆ. ಎಸ್, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡು ರಸ್ತೆಯಲ್ಲಿ ಢಗಢಗನೆ ಉರಿದು ಕಾರೊಂದು ಸುಟ್ಟು ಕರಕಲಾಗಿತ್ತು. ಆ ಕಾರಿನಲ್ಲಿ ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ರೆ, ಅತ್ತ ಸಾಲ ಸೂಲ ಮಾಡಿ ತಂದಿದ್ದ ಕಾರು ತನ್ನ ಕಣ್ಣೆದುರಿಗೆ ಸುಟ್ಟು ಹೋಗುತ್ತಿರುವುದನ್ನ ನೋಡಿ ತನ್ನ ಕೈಯಲ್ಲಿ ಏನೂ ಮಾಡಲಾಗದೆ ಅಸಹಾಯಕನಾಗಿ ಕಾರಿನ ಮಾಲೀಕ ಕಮ್ ಚಾಲಕ ಕಣ್ಣೀರಿಡುತ್ತಿದ್ದ. ಹೌದು, ಈ ಘಟನೆಗೆ ಕಾರಣ ಇದೇ ನಾಗೇಂದ್ರ. ಬೆಂಗಳೂರಿನಲ್ಲಿ ವಾಸವಿದ್ದ ಈ ನಾಗೇಂದ್ರ ಬೆಂಗಳೂರಿನ ಜಯನಗರದಲ್ಲಿ ವಾಸವಿದ್ದ ಅಂಕೋಲಾದ ಅಗಸೂರು ಮೂಲದ ರಮ್ಯಾ ಎಂಬಾಕೆ ಜೊತೆ ಕಳೆದ 6 ವರ್ಷಗಳಿಂದ ರಿಲೇಶನ್ಶಿಪ್ ಇಟ್ಟುಕೊಂಡಿದ್ದ. ಈ ರಮ್ಯಾ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಆದರೆ ಕೆಲ ದಿನಗಳಿಂದ ನಾಗೇಂದ್ರನ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿ ರಿಲೇಶನ್ಶಿಪ್ಗೆ ಬ್ರೇಕ್ ಹಾಕಲು ಮುಂದಾಗಿದ್ಲು. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ರಮ್ಯಾ ರೂಮ್ಗೆ ಬಂದ ನಾಗೇಂದ್ರ, ಬಾ ಇಬ್ಬರು ಹೋಗಿ ಮದುವೆಯಾಗೋಣ ಅಂತ ಆಕೆಯ ಜೊತೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ರಮ್ಯಾ ಸ್ನೇಹಿತೆ ಗಲಾಟೆ ಬಿಡಿಸಲು ಹೋದ್ರೆ ಆಕೆಯನ್ನ ತಳ್ಳಿ ರಮ್ಯಾಳಿಗೆ ನೀನು ನನ್ನ ಜೊತೆ ಬರಲಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡುತ್ತೇನೆ ಅಂತ ಹೆದರಿಸಿದ್ದಾನೆ. ಬಳಿಕ ಊಬರ್ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಸೀದಾ ಅಂಕೋಲಾ ಕಡೆಗೆ ಆಕೆಯನ್ನ ಕರೆದುಕೊಂಡು ಪ್ರಯಾಣವನ್ನ ಬೆಳೆಸಿದ್ದಾನೆ. ಅವರು ಅಂಕೋಲಾ ಹೋಗೋರು. ನಂಗೆ ಊಬರಿಂದ ಬುಕ್ಕಿಂಗ್ ಬಂದಿರೋದು. ಊಬರ್ ಬುಕ್ಕಿಂಗ್ ತಗೊಂಡು ನಾನು ಬರ್ತಾ ಇದ್ದೀವಿ. ಮತ್ತೆ ಇಲ್ಲಿ ಹತ್ತತ್ರ ಬಂದ ಕೂಡ ಯಾರೋ ಪೊಲೀಸ್ ಫೋನ್ ಮಾಡಿದ್ರು. ಪೊಲೀಸ್ ಅಂದ್ರೆ ಅದು ನಮ್ಮ ಕಂಪ್ನಿಗೆ ಹೋಗಿದ್ದೆ. ಅದು ಊಬರ್ ಐಡಿ ಬೇರೆದಿತ್ತಾ? ಊಬರ್ ಐಡಿ ನಂದೇ, ನಂದ ಐಡಿ ಇರೋದು. ಬಟ್ ಫೋನ್ ನಂಬರ್ ನಿಮ್ಮ ತಮ್ಮಗೆ ಫೋನ್ ಆಗಿದೆ. ಅಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಅವನಿಗೂ ಇದೆ. ಓಕೆ ಓಕೆ ಓಕೆ. ಅವನಿಗೆ ಕಾಲ್ ಆಗಿದೆ. ಯಾರೋ PSI ಏನಾರು ಫೋನ್ ಮಾಡಿದ್ರಂತೆ. PSI ಯಾರೋ ಫೋನ್ ಮಾಡ್ತಿದ್ರಣ್ಣ ಏನಂತ ಅಂತ ಕೊಟ್ಟೆ. ನಂತರ ಮತ್ತೆ ಇದು ಮಾಡ್ದೆ. ನಂತರ ಹುಡುಗಿಗೆ ಚಾಕು ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದ. ಇಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿದೆ. ಕಾರ ಕೂತಾಗ ನಂಗೆ ಅವಳು ತುಂಬಾ ಟಾರ್ಚ್ ಹಾಕಿದ್ದಾಳೆ ಹಂಗೆ ಅಂತ ಇದು ಮಾಡ್ದೆ. ನಂತರ ಅಣ್ಣ ನಾ ಸೈಡ್ ಆಗ್ತೇವೆ, 1 ನಿಮಿಷ ಇರು ಅಂತ ಹೇಳಿದೆ. ಸೈಡ್ ತಗೊಳ್ತಾ ಇದ್ದೆ. ಅಲ್ಲಿ ಬಾಂಬಿದೆ, ಅವಳು ಕಿರ್ಚಿದ್ಲು, ಬಾಂಬಿದೆ ಅವನ ಹತ್ರ, ಬಾಂಬಿದೆ ನಂತ ತೆಗಿತಾರೆ. ಹಣ ಸೈಡಿಗೆ ಹಾಕಿ ಮೇಲೆ ಇಳಿಸ್ಬಿಡು. ಕನ್ನಡ ಹಿಂದಿಯವರ? ಕನ್ನಡದವನು. ಅಂಕೋಲಾ. ಇನ್ನು ನಾಗೇಂದ್ರ ಮತ್ತು ರಮ್ಯಾ ದಾರಿಯುದ್ದಕ್ಕೂ ಕಾರಿನಲ್ಲಿ ಗಲಾಟೆ ಮಾಡಿಕೊಂಡು ಬಂದಿದ್ದಾರೆ. ಶಿರಾದ ಜೋಗಿಹಳ್ಳಿ ಬಳಿ ಬರುತ್ತಿದ್ದಂತೆ ಅತ್ತ ರಮ್ಯಾ ಸ್ನೇಹಿತ ಬೆಂಗಳೂರು ಪೊಲೀಸರಿಗೆ ಕಾರಿನಲ್ಲಿ ರಮ್ಯಾಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗುತ್ತಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾಳೆ. ಕಾರು ಚಾಲಕ ಪ್ರವೀಣ್ಗೆ ಬೆಂಗಳೂರು ಪೊಲೀಸರು ಕರೆ ಮಾಡಿ, ನಿಮ್ಮ ಕಾರಿನಲ್ಲಿ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಲಾಗ್ತಿದೆ, ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗುವಂತ ಹೇಳಿದ್ದಾರೆ. ಈ ವೇಳೆ ರಮ್ಯಾ, ಹೌದು, ನಾಗೇಂದ್ರ ನನ್ನನ್ನ ಕೊಲೆ ಮಾಡ್ತಾನೆ, ಆತನ ಬಳಿ ಬಾಂಬ್ ಇದೆ, ಕಾರನ್ನ ಸೈಡ್ ಹಾಕಿ ಎಂದಿದ್ದಾಳೆ. ಈ ವೇಳೆ ನಾಗೇಂದ್ರ ಏಕಾಏಕಿ ರಮ್ಯಾ ತಲೆ ಹಾಗೂ ಕೈಗೆ 2-3 ಬಾರಿ ಚಾಕುವನ್ನ ಹಾಕಿದ್ದಾನೆ. ಗಾಬರಿಗೊಂಡ ರಮ್ಯಾ ಕಾರಿನ ಡೋರ್ ತೆಗೆದು ಕೆಳಗೆ ಹಾರಿದ್ದಾಳೆ. ಆಕೆ ಕಾರಿನಿಂದ ಹಾರುತ್ತಿದ್ದಂತೆ ಗಾಬರಿಗೊಂಡ ಕಾರು ಚಾಲಕ ಪ್ರವೀಣ್ ಕಾರನ್ನ ಪಕ್ಕಕ್ಕೆ ನಿಲ್ಲಿಸಿ ಯುವತಿಯನ್ನ ರಕ್ಷಣೆ ಮಾಡಲು ತೆರಳಿದ್ದ. ಈ ವೇಳೆ ಕಾರಿನಲ್ಲಿದ್ದ ನಾಗೇಂದ್ರ ಕಾರಿನ ಡೋರ್ ಲಾಕ್ ಮಾಡಿಕೊಂಡು ಮೊದಲೇ ಪ್ಲಾನ್ ಮಾಡಿಕೊಂಡು ತಂದಿದ್ದ ಪೆಟ್ರೋಲ್ ಬಾಂಬ್ ಅನ್ನ ಕಾರಿನಲ್ಲಿ ಸ್ಫೋಟಿಸಿಕೊಂಡು ಅದರಲ್ಲಿ ಸಜೀವ ದಹನವಾಗಿ ಹೋಗಿದ್ದಾನೆ.
ಇನ್ನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕಾರು ಸುಟ್ಟು ಉರಿಯುತ್ತಿರುವ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸರು ಹಾಗೂ ತುಮಕೂರು ಎಸ್ಪಿ ಅಶೋಕ್ ಕೆವಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಕೂಡಲೇ ಗಾಯಾಳು ರಮ್ಯಾಳನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಹಾಗೂ ಕಾರು ಚಾಲಕ ಪ್ರವೀಣ್ನಿಂದ ಮಾಹಿತಿಯನ್ನ ಪಡೆದು ಘಟನೆ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ವಿವಿಧ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಪಾಗಲ್ ಪ್ರೇಮಿಯ ಹುಚ್ಚಾಟದಿಂದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಪಾಗಲ್ ಪ್ರೇಮಿ ಮಾತ್ರ ಕಾರಿನೊಂದಿಗೆ ಸುಟ್ಟು ಕರಕಲಾಗಿದ್ದಾನೆ. ಬ್ಯೂರೋ ರಿಪೋರ್ಟ್, ಸಿರ್ಸಿ ನ್ಯೂಸ್.